ಯಾರೇ ವಿರೋಧ ಮಾಡಿದ್ರು ಜಾತಿ ಗಣತಿ ವರದಿಯನ್ನು ಸರ್ಕಾರ ಬಿಡುಗಡೆ ಮಾಡಬೇಕು. ಅಕಸ್ಮಾತ್ ಏನಾದರೂ ವರದಿಯನ್ನು ವಾಪಸ್ ತಗೊಂಡ್ರೆ ಬೀದಿ ಬೀದಿಯಲ್ಲಿ ದಂಗೆ ಆಗುತ್ತೆ ಅಂತ ಶೋಷಿತ ಒಕ್ಕೂಟದ ಸಂಚಾಲಕ ರಾಮಚಂದ್ರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂತ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಯಾರೇ ವಿರೋಧ ಮಾಡಿದ್ರು ಅದಕ್ಕೆ ಮಣಿ ಇದೆ. ಸರ್ಕಾರ ಇದನ್ನ ಬಿಡುಗಡೆಗೊಳಿಸಬೇಕು, ಸಾರ್ವಜನಿಕ ಚರ್ಚೆಗೊಳಪಡಿಸಬೇಕು, ನ್ಯೂನತೆಗಳಿದ್ರೆ ಸರಿಪಡಿಸಬೇಕು, ಇದನ್ನ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಬಿಡುಗಡೆ ಮಾಡೋದು ಚರ್ಚೆ ಮಾಡಲಿ, ಅವರು ಬರಲಿ ಚರ್ಚೆಗೆ. ಅದನ್ನೇ ಅನುಷ್ಠಾನ ಮಾಡಿ ಅಂತ ಹೇಳಿಲ್ಲಲ್ಲ. ನಾವು ಅನುಷ್ಠಾನ ಮಾಡ್ಬೇಕಂತಂದ್ರೆ ಚರ್ಚೆ ಮಾಡಿ ನ್ಯೂನತೆಗಳನ್ನು ಸರಿಪಡಿಸಿ ಅನುಷ್ಠಾನ ಮಾಡಿ ಅಂತ ತಾನೇ ಹೇಳಿದ್ದೀವಿ. ಅದನ್ನ ಬಿಡುಗಡೆನೆ ಮಾಡಬಾರ್ದು ಅಂತ ಅನ್ನೋದಕ್ಕೇನು ಇವರಪ್ಪನ ಜಾಗೀರ ಇದು? ಏನು ಈ ರಾಜ್ಯನ ಅವ್ರಿಗೆ ಬರ್ಕೊಟ್ಬಿಡಾರ ಒಕ್ಕಲಿಗರು ಲಿಂಗಾಯತರಿಗೆ? ಈ ಶೋಷಿತ ಸಮುದಾಯಗಳು ಮೇಲಿದ್ರೆ ಎಂಥ ಸಮಾವೇಶಗಳು, ಎಂಥ ಹೋರಾಟಗಳನ್ನು ಮಾಡೋದಕ್ಕೆ ತಯಾರಿರ್ತಾರೆ ಅಂತ ಅನ್ನೋದು ಗೊತ್ತಿದೆ. ಅದನ್ನೇ ಅದೇ ರೀತಿಯಲ್ಲಿ ನಾವು ಮಾಡ್ತೀವಿ. ಲಿಂಗಾಯತರಿಗೂ ಈ ರಾಜ್ಯನ ಬರ್ಕೊಟ್ಟಿಲ್ಲ ಯಾರೂ. ಸಂವಿಧಾನ ಇದೆ, ಸಂವಿಧಾನದ ಆಶಯಗಳ ಪ್ರಕಾರ ರಾಜ್ಯ ಭಾರ ಮಾಡಬೇಕು. ಆಮೇಲೆ ಇವರು ಶಾಸಕರುಗಳು ಏನು ಎಲ್ಲ ಶಾಸಕರುಗಳನ್ನು ಕೊಂಡಿಟ್ಕೊಂಡವ್ರ? ಇವರು ಶಿವಶಂಕರಪ್ಪ ಕೊಂಡಿಟ್ಕೊಂಡವನ? ಸಾಹುಕಾರ ಇರ್ಬೋದು, ಕೊಂಡಿಟ್ಕೊಂಡವನ? ವಯಸ್ಸಾಗದೆ ವಯಸ್ಸಿನ ತಕ್ಕನಂತೆ ಮಾತಾಡಬೇಕವಯ್ಯ. ರಾಜ್ಯಾದ್ಯಂತ ಬೀದಿ ಬೀದಿಯಲ್ಲಿ ದಂಗೆ ಹೇಳ್ತೀವಿ.